ಸರ್ ಈಗ ಇನ್ನೊಂದು ಪ್ರಶ್ನೆ ತಮ್ಮ ಹತ್ರಕ್ಕೆ. ಈಗ ಬೀಟಲ್ ಅಂದ ತಕ್ಷಣಕ್ಕೆ ಎಲ್ಲರೂ ಪಂಜಾಬ್ ಅಂತಾರೆ, ಇಲ್ಲ ಮತ್ತೊಂದು ಊರು ಹೇಳ್ತಾರೆ. ಯಾಕೆ ನಮ್ಮ ಕರ್ನಾಟಕದಲ್ಲಿ ಸಿಗಲ್ವ ಸರ್? ಇಲ್ಲ, ಇದು ನೋಡಿ, ಬೀಟಲ್ ಅಂತಂದರೆ ಇದು ಮೂಲತಃ ಬಂದು ಪಂಜಾಬ್ ತಳಿ. ನಮ್ಮ ಕಡೆ ಎಲ್ಲೂ ಸಿಗಲ್ಲ ಅಂತಲ್ಲ. ಇವಾಗ ನನ್ನ ಥರನೇ ಯಾರೋ ತೊಗೊಂಬಂದಿದ್ದು ಅಲ್ಲಿಂದ ತೊಗೊಂಬಂದು ಇಲ್ಲಿ ಮಾರಾಟ ಮಾಡಿದ್ರೆ ಸಿಗುತ್ತೆ. ಮೂಲ ಬಂದು ಇದು ಪಂಜಾಬ್ ತಳಿ. ಹಂಗಂತ ಹೇಳ್ಬಿಟ್ಟು ನಮ್ಮ ಕರ್ನಾಟಕದೇ ಆದ ಕರ್ನಾಟಕದ ತಳಿ ಇಲ್ಲ. ನಮ್ದು ಅದೊಂದು ದೌರ್ಭಾಗ್ಯ. ನೀವು ನಾಟಿ ಇವಾಗ ಇವತ್ತೇನು ನಮ್ಮ ಕರ್ನಾಟಕದಲ್ಲಿ ನಾಟಿ ಅಂತ ಕರೀತಾ ಇದೀವೋ, ನಾಟಿ ಒಂದು ತಳಿಯಲ್ಲ. ನಾಟಿ ಮೇಕೆ ಅನ್ನೋದು ಒಂದು ತಳಿಯಲ್ಲ. ಈ ಯಾವುದು ಬೀಟಲ್ ಆಗ್ಬೋದು, ಅಥವಾ ಶಿರೋಹಿ ಆಗ್ಬೋದು, ಅಥವಾ ಉಸ್ಮಾನಾಬಾದಿ ಆಗ್ಬೋದು, ಈ ಥರದ ಈ ತಳಿಗಳಿದಾವಲ್ಲ, ಆ ತಳಿಗಳಲ್ಲಿ ಇನ್ಬ್ರೀಡ್ ಆಗಿ ಕುರ್ಜಿ ಎದ್ದೋಗಿರೋಂಥದ್ದನ್ನ ನಾಟಿ ಅಂತ ಕರಿತೀವಿ. ನಮ್ಮ ಕರ್ನಾಟಕದಲ್ಲಿ ನಮ್ಮದೇ ಆದಂಥ ತಳಿನ ಇದುವರೆಗೂ ನಾವು ಮಾಡ್ಕೊಂಡಿಲ್ಲ. ಕುರಿಗಳಿಗೆ ಹೋದಾಗ ನಿಮ್ಗೆ ಎಳಗ ಸಿಗುತ್ತೆ, ಕೆಂಗುರಿ ಸಿಗುತ್ತೆ, ಈ ಥರದ ಬೇರೆ ಬೇರೆ ತಳಿಗಳು ಸಿಗ್ತವೆ. ಆದರೆ ಮೇಕೆಗಳಲ್ಲಿ ನಮ್ಮದೇ ಆದ ಕರ್ನಾಟಕದ ತಳಿ ಇಲ್ಲ. ನೀವು ಪಕ್ಕದ ರಾಜ್ಯ ಕೇರಳಕ್ಕೆ ಹೋದರೆ ತಳಿಚೇರಿ ಅಂತ ಸಿಗುತ್ತೆ. ಹಾಗೆ ಆಂಧ್ರ ಪ್ರದೇಶಕ್ಕೆ ಹೋದರೆ ಅಲ್ಲೊಂದು ತಳಿ ಸಿಗುತ್ತೆ. ಅದೇ ಉತ್ತರ ಭಾರತಕ್ಕೆ ಹೋದರೆ ಪ್ರಾಂತ್ಯದಿಂದ ಪ್ರಾಂತ್ಯಕ್ಕೆ ಒಂದೊಂದು ತಳಿ ಇದೆ. ನಾವು ರಾಜ್ಯದಿಂದ ರಾಜ್ಯಕ್ಕೆ ಅಲ್ಲ, ಅಲ್ಲಿ ಪ್ರಾಂತ್ಯದಿಂದ ಪ್ರಾಂತ್ಯಕ್ಕೆ ಒಂದೊಂದು ತಳಿಗಳಿದ್ದಾವೆ. ಆ ಥರ ತಳಿಗಳು ನಮ್ಮಲ್ಲಿ ಅಭಿವೃದ್ಧಿ ಆಗಲಿಲ್ಲ. ಹಾಗಾಗಿ ನಾವು ಇವತ್ತು ಏನು ನಾವು ಉತ್ತರ ಭಾರತಕ್ಕೆ ಹೋಗಿ ಪಂಜಾಬಿಂದ ನಾವು ಇದನ್ನು ಆಯ್ಕೆ ಮಾಡ್ಕೊಂಡು ಬರೋ ಪರಿಸ್ಥಿತಿ ಯಾಕೆ ಅಂತಂದರೆ, ನಮ್ಮ ಕರ್ನಾಟಕದಲ್ಲಿ ನಮ್ಮದೇ ಆದಂಥ ಒಂದು ತಳಿ ಅಭಿವೃದ್ಧಿ ಆಗಲಿಲ್ಲ.